ಇಂದು ಭಾರತದಲ್ಲಿ ಏಕೈಕವಾದ ಛಾಯಾ ಭಗವತಿ ಟೆಂಪಲ್ ಹೊಂಟಿವಿ. ಛಾಯಾ ಭಗವತಿ ಯಾರಪ್ಪ ಅಂತಂದರೆ ಸೂರ್ಯದೇವನ ಪತ್ನಿ. ಆ ಜಾಗ ನೋಡಕ್ಕೆ ಹೊಂಟಿವಿ. ಅಲ್ಲಿಗಿಂತ ಮೊದಲು ಒಂದು ವ್ಯೂ ಪಾಯಿಂಟ್ ಅದ, ಬರೀ ನೋಡಮ್ಮ. ಇಲ್ಲಿಂದ ರೈಟಿಗೆ ತೊಗೋಬೇಕು. ರೈಟಿಗೆ ಒಂದು ವ್ಯೂ ಪಾಯಿಂಟ್ ಮಾಡ್ಯಾರ. ಅಲ್ಲಿಂದ ನೋಡಿಬಿಟ್ರೆ ನದಿದೆಲ್ಲಷ್ಟು ಕೃಷ್ಣ ಮೇಲ್ದಂಡೆ ನೀರು ಹೋಗುತ್ತಲ್ಲ, ಅದು ನದಿದೆಲ್ಲ ವ್ಯೂ ಪಾಯಿಂಟ್ ಕಾಣುತ್ತೆ. ಅಲ್ಲಿ ನೋಡೋಕೆ ಒಂದು ಜಾಗ. ಮಳೆಗಾಲದಾಗಂತೂ ಇಲ್ಲೆಲ್ಲ ಜನಗಳೆಲ್ಲ ತುಂಬಿಬಿಟ್ಟಿರ್ತಾರೆ. ಆ ಥರ ವ್ಯೂ ಅದಿಲ್ಲಿ. ಇವಾಗೇನು ತೋರಿಸ್ತಿದ್ದೀನಲ್ಲ, ಇವಾಗ ಮಳೆ ಇರ್ಲಾರ ಕಾರಣ ನೀರು ಅಂತ ಪರಿ ಇಲ್ಲ. ಯಾಕಂದರೆ ಇದು ಕೃಷ್ಣಾ ನದಿದು ನೀರೇ ಹರಿದು ಬರೋದಿಲ್ಲಿ. ನೋಡ್ರಿ, ಯಾರೂ ಇಲ್ಲ, ಎಲ್ಲ ಖಾಲಿ ಖಾಲಿ ಅದ. ಇವಾಗ ಏನಲ್ಲಿ ನೋಡ್ಲಕತ್ತಿರಲ್ಲ, ಮಳೆಗಾಲದಾಗ ಹೆಂಗಿರುತ್ತಪ್ಪ ಅಂತೇಳಿ ಅದೊಂದು ಕ್ಲಿಪ್ ಹಾಕ್ಸ್ತೀನಿ, ನೋಡಿ ಬನ್ನಿ. ನೋಡಿ, ಇದೆಲ್ಲ ಮಳೆಗಾಲದಾಗ ಪೂರ್ತಿ ಅಲ್ಲೆಲ್ಲ ಕಲ್ಲು ಕಾಣ್ತಿದ್ವಲ್ಲ, ಅವು ಯಾವ ಕಾಣೋದಿಲ್ಲ. ಪೂರ್ತಿ ಅಲ್ಲೆಲ್ಲ ತುಂಬಿ ನೀರು ಹರಿತಾವ. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಅದ ನೋಡೋದು ಮೇಲ್ಗಡೆಯಿಂದ. ಈ ಮಳೆಗಾಲದಾಗ ಬಂದರೆ ಹೆಂಗೆ ಕಾಣುತ್ತಪ್ಪ ಅಂತಂದರೆ, ನೀರು ಅಂದ್ಬಿಟ್ರೆ ಇಲ್ಲಿ ಏನೂ ಕಾಣಲ್ಲ. ನಾವೇನು ನಿಂತಿರ್ತೀವಲ್ಲ ಜಾಗ, ಇದು ಒಂದೇ ಕರೆಕ್ಟಾಗಿ ಕಾಣೋದು. ಉಳಿದೋದೆಲ್ಲ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿರ್ತದ. ಸ್ವಚ್ಛ ಜಾಗಗಳನ್ನ ಬಂದು ಹಾಳು ಮಾಡಿಬಿಡ್ತಾರೆ ಹುಡುಗರು. ಇಲ್ಲಿ ನೋಡ್ರಿ, ಬಾಟ್ಲಿ ಎಲ್ಲ ಪಾಟಿ ಗೀಟಿ ಮಾಡ್ಯಾರ. ಪೂರ್ತಿ ಇಲ್ಲಿ ಎಲ್ಲ ಹೊಲಸು ಮಾಡಿಟ್ಟು ಹೋಗ್ಬಿಟ್ರ. ಈ ಥರ ಆಗೋದ್ರಿಂದ ನಮ್ಮಲ್ಲಿ ಪ್ಲೇಸ್ಗಳು ಇನ್ನೂ ಇಂಪ್ರೂವ್ ಆಗಿಲ್ಲ. ಇಲ್ಲಿಂದ ಛಾಯಾ ಭಗವತಿ ಟೆಂಪಲ್ಗೆ ಹೋದ್ರಾಯ್ತು. ಅಲ್ಲಿ ಹೋಗ್ಬಿಟ್ಟು ಗುಡಿದೆಲ್ಲ ವೀಡಿಯೋ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ನಿಮ್ಗೆ, ಬನ್ನಿ. ಇಲ್ಲಿಂದ ಗುಡಿ ಇನ್ನೂ ಒಂದು 2-3 ಕಿಲೋಮೀಟ್ರ್ ಇರ್ಬೋದು. ಅವಾಗೇನು ಅಲ್ಲಿ ರೈಟಿಗೆ ತೊಗೊಂಡಿವಲ್ಲ, ಇವಾಗ ಅಲ್ಲೇ ವಾಪಸ್ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ರೈಟಿಗೆ ತೊಗೋಬೇಕು. ಸ್ಟೇಟ್ ದಾರಿ ಮೊದಲಿಂದ ಏನು ಇತ್ತಲ್ಲ, ಅದು ಸ್ಟೇಟ್ ದಾರಿ ತೊಗೊಂಡ್ಬಿಟ್ರೆ ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರ್ ಹೋಗ್ಬಿಟ್ರೆ ಛಾಯಾ ಭಗವತಿ ಗುಡಿ ಏನದ ಬರ್ತದೆ. ಇವಾಗ ಏನದ ಬಂದು ನೋಡ್ರಿ, ಇದೇ ಛಾಯಾ ಭಗವತಿ ಮೇನ್ ಎಂಟ್ರೆನ್ಸ್. ಈ ಸ್ಥಳ ಎಲ್ಲಿ ಬರ್ತದಪ್ಪ ಅಂತಂದರೆ, ಕೃಷ್ಣಾ ನದಿ ತಳದಲ್ಲಿರುವ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಎಂಬ ಗ್ರಾಮದಾಗ ಬರ್ತದೆ. ಅಲ್ಲಿ ಬಂದರೆ ಈ ಜಾಗ ಸಿಗ್ತದೆ. ನೋಡ್ರಿ, ಮರಿಗಳು ಎಷ್ಟದಾವ ಇಲ್ಲಿ. ಯಾರೂ ಇಲ್ಲ, ಪೂರ್ತಿ ಖಾಲಿ. ಹಬ್ಬ ಗಿಬ್ಬ ಈ ಜಾತ್ರೆ ಏನೋ ಟೈಮ್ ಆಗಿದ್ದಾಗ ಮಾತ್ರ ಇಲ್ಲಿ ಜನಗಳೆಲ್ಲ ತುಂಬಿರ್ತಾರೆ. ಇವಾಗೇನು ಇಲ್ಲಿ ಮುಂದ್ಗಡೆ ಒಂದು ಆರ್ಸಿಸ್ ಥರ ಕಾಣುತ್ತಾರೆ. ಅಲ್ಲಿ ನೀರು ಅಲ್ಲಿ ತನಕ ಬಂದಿರ್ತಾವೆ. ಇವಾಗ ಒಂದು ಕ್ಲಿಪ್ ಹಾಕ್ತೀನಿ ನೋಡ್ರಿ. ಇದಾದಲ್ಲ, ಇದು ಮಳೆಗಾಲದಾಗ ನೀರು ಎಲ್ಲಿ ತನಕ ಬರ್ತಾವೆ ಅಂತೇಳಿ ಒಂದು ಕ್ಲಿಪ್ ಹಾಕ್ತೀನಿ ನೋಡ್ರಿ. ನೋಡಿದ್ರಲ್ಲ, ಇವಾಗ ನೋಡ್ರಿ ಪೂರ್ತಿ ಖಾಲಿ. ಒಂದು 60-70 ಮೀಟ್ರ್ ತಳಗಡೆ ಎಳೆದವು ನೀರೆಲ್ಲ. ಇವಾಗ ಇಲ್ಲಿಂದ ಮುಂದೆ ಹೋಗ್ಬಿಟ್ರೆ ಅದೇನು ಕಾಣುತ್ತಲ್ಲ, ಅದೇ ಛಾಯಾ ಭಗವತಿ ಟೆಂಪಲ್. ಇದು ಏನು ಕಾಣುತ್ತಲ್ಲ, ಇದು ಭಾರತದಾಗ ಏಕೈಕ ಭಗವತಿ ಟೆಂಪಲ್. ಇದು ಈ ಗುಡಿ ಏನದ ಯಾರು ಮಾನವರು ನಿರ್ಮಾಣ ಮಾಡಿರೋದಲ್ಲ. ಇದು ನದಿಗಳು ಹೋಗೋ ರಭಸಕ್ಕೆ ಗರ್ಭಗುಡಿ ನಿರ್ಮಾಣ ಆಗ್ಯದ. ಬನ್ನಿರಿ, ಇವಾಗೇನದ ಒಳಗಡೆ ಹೋಗೋಣ. ಅಲ್ಲಿ
ಛಾಯಾ ಭಗವತಿ ಅಂದರೆ ಛಾಯೆ ಅಂದರೆ ನೆರಳು. ಈ ನೆರಳು ಯಾಕೆ ಬರ್ತಪ್ಪ ಹೆಸರು ಅಂತಂದರೆ ಸೂರ್ಯದೇವನ ಪತ್ನಿ ಛಾಯಾ ಭಗವತಿ ಆ ಸೂರ್ಯದೇವನ ಬಿಸಿಲು ಏನಿರುತ್ತಲ್ಲ ನೆರಳು ಅದನ್ನು ಸಹಿಸೋಕಾರದೆ ಛಾಯಾ ಭಗವತಿ ತಾಯಿಯು ಏನದ ತಪಸ್ಸು ಮಾಡೋಕೆ ಮುಂದಾಗ್ತಾಳೆ. ಅವಾಗ ಏನದ ಅವ್ರ ಮಕ್ಕಳನ್ನ ಪಾಲನೆ ಮಾಡೋಕೆ ಯಾರಾದರೂ ಬೇಕಲ್ಲ, ತನ್ನ ನೆರಳನ್ನೇ ಮೂರ್ತಿಯನ್ನಾಗಿ ಇಟ್ಟುಕೊಂಡು ಇದು ಮಾಡ್ತಾಳೆ. ಅದಕ್ಕಾಗಿ ಇದಕ್ಕೆ ಛಾಯಾ ಭಗವತಿ ಎಂಬ ಹೆಸರು ಬರ್ತದೆ. ಇಲ್ಲಿ ವರ್ಷದಲ್ಲಿ 2 ಸಲ ಛಾಯಾ ಭಗವತಿಯ ಪಾದುಕೆಗಳ ಮೇಲೆ ಸೂರ್ಯನ ಕಿರಣಗಳು ಮೂಡ್ತಾವ. ಇಲ್ಲಿ ಛಾಯಾ ಭಗವತಿಯ ಮೂರ್ತಿ ಇಲ್ಲ, ಇಲ್ಲಿ ಅವರ ಪಾದುಕೆಗಳದಾವ ಅಷ್ಟೇ. ಇವಾಗೇನು ನೀರು ಕಮ್ಮಿ ಆಗ್ತಾವಲ್ಲ ಬೇಸಿಗೆ ಟೈಮ್ದಾಗ ಅಷ್ಟು ತೀರ್ಥಗಳು ಇಲ್ಲಿ ಮೇಲಿಂದ ಕಾಣ್ತಾವ. ಪೂರ್ತಿ ಏನದ ನೀರು ಬಿಟ್ಟಾಗೆಲ್ಲ ಪೂರ್ತಿ ಎಲ್ಲ ಮ್ಯಾಗ ತುಂಬಿ ಆ ಗುಡಿ ಎಲ್ಲ ತುಂಬಿಡ್ತದೆ. ಆ ಗುಡಿ ಅರ್ಧ ಮಟ್ಟಿಗೆ ಥರ ನೀರು ಬರ್ತಾವ. ಇವಾಗ ಬೇಸಿಗೆ ಇರೋದ್ರಿಂದ ಇಷ್ಟೇ ನೀರು ಇರೋದಿಲ್ಲ. ಇವಾಗ ಆಯ್ತು, ಇಲ್ಲಿ ನೋಡಿದ್ದಾಯ್ತಲ್ಲ, ಬನ್ನಿರಿ ಇವಾಗ ಮ್ಯಾಗ ಹೋಗೋಣ. ನೋಡಿರಿ, ಇಲ್ಲಿಂದ ಮೆಟ್ಲುಗಳು ಮೇಲ್ಗಡೆ ಒಂದು 50-60 ಮೆಟ್ಲಾಗನ ಟೆಂಪಲು. ಅಲ್ಲಿಂದ ಒಂದು 70-80 ದಿನದ ಮತ್ತು ಮೆಟ್ಲು ಪೂರ್ತಿ ಮೇಲ್ಗಡೆ ಹೋಗ್ಬೇಕಂತಂದರೆ